ಈಗ ಪ್ರೆಸೆಂಟ್ ಇದ್ದೀವಿ ಒಡಿಶಾದಲ್ಲಿ. ನಿನ್ನೆ ನೈಟ್ ಎಲ್ಲ ಗಾಡಿ ಓಡಿಸಿದ್ದೀನಿ 5 ಗಂಟೆ ತನಕ. ಜಾರ್ಖಂಡು ಇನ್ನೇನು ಒಡಿಶಾ ಬಾರ್ಡ್ರು ಹತ್ತತ್ರ ಇನ್ನೊಂದು 150 ಕಿಲೋಮೀಟ್ರ್ ಇದ್ದಂಗೆ ಮನಿಕೊಂಡಿದ್ದು. ಇವತ್ತು ಬೆಳಗ್ಗೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾನ್ ಸ್ಟಾಪ್ ಗಾಡಿ ಹೊಡೆದಿದ್ದೀನಿ. ಈಗ ನಿಲ್ಲಿಸಿದ್ದೀನಿ. ಈಗ ಎಲ್ಲಿದ್ದೀನಿ ಅಪ್ಪ ಅಂದರೆ ಹೊಸತಿ ಗ್ರೀಸ್ ಹೊಡ್ಸೋದ್ನಲ್ಲ, ಅಲ್ಲೇ ಇದ್ದೀನಿ. ಗ್ರೀಸ್ ಹೊಡ್ಸೋಣ ಅಂತ ತೋರಿಸ್ತೀನಿ ನೋಡಿ. ಇದೇ ಅಂಗಡಿ ಹೊಸತಿ ಇಲ್ಲೇ ಓಡಿಸಿದ್ದು. ಗಾಡಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ. ಇಲ್ಲೇ ಗ್ರೀಸ್ ಹೊಡಿಸಿ ಹೊಸತಿ ಊಟ ಮಾಡ್ಕೊಂಡು ಹೋದ್ನಲ್ಲ, ಅಲ್ಲೇ ಒಂದು ಬಿರಿಯಾನಿ ತಿನ್ಕೊಂಡು ಹೋಗೋಣ. ಎಲ್ಲ ಹೋಗ್ಬಿಟ್ಟಿದ್ದಾರೆ, ಬಂದಿಲ್ಲ ಇನ್ನು. ಈಗ ಊಟ ಮಾಡಿಕೊಂಡು ನಾನ್ ಸ್ಟಾಪ್ ಹೋಗೋಣ. ಯಾಕೆ ಅಡುಗೆ ಮಾಡ್ತಾಯಿಲ್ಲ ಅಂದರೆ ಟೈಮು ಕಡಿಮೆ ಇದೆ, ಸ್ವಲ್ಪ ಊರಲ್ಲಿ ಕೆಲಸ ಇದೆ, ಬೇಗ ಹೋಗಬೇಕು, ಅರ್ಜೆಂಟು ಫಂಕ್ಷನ್ ಇರೋ ಕಾರಣ ಹೋಗಲೇಬೇಕು. ಅದಕ್ಕೆ ನಾನ್ ಸ್ಟಾಪ್ ಹೊಡಿತಾ ಇದ್ದೀನಿ. ನಾಳೆ ಅನ್ಲೋಡ್ ಆಗೋಲ್ಲ, ಆದರೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹೊಡ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನೂ ಒಂದು ದಿನ ಬೇಕು ಹೋಗೋಕ್ಕೆ. ಇನ್ನೂ ಕಿಲೋಮೀಟ್ರ್ ಬಂದು 1280 ಕಿಲೋಮೀಟ್ರ್ ಐತೆ. ಇವತ್ತು ಎಷ್ಟೇ ಹೊಡೆದ್ರು ಅಮ್ಮಮ್ಮ ಅಂದರೆ 700-800 ಕಿಲೋಮೀಟ್ರ್ ಹೊಡಿಬೋದು. ಯಾಕಂದರೆ ಸಿಂಗಲ್ ರೋಡ್, ಫಾರೆಸ್ಟ್ ರೋಡಲ್ಲೇ ಹೋಗ್ತಾ ಇರೋದು. ಹಂಗಾಗ್ಬಿಟ್ಟು ರೋಡ್ಸ್ ಆಗಲ್ಲ. ಹೈವೇ ರೋಡು ತೊಗೋಬೋದು, ಆಪ್ಷನ್ ಐತೆ. ಹೈವೇ ರೋಡ್ ತೊಗೊಂಡ್ರೆ ಟೋಲ್ ಸಿಕ್ಕಾಬಟ್ಟೆ. ಮಿನಿಮಮ್ ಏನಿಲ್ಲ ಅಂದರೂ ಈಗಲೂ ಭುವನೇಶ್ವರಿಂದ ಹೋಗಬೇಕು. ಭುವನೇಶ್ವರಿಂದ ಹೋಗ್ತೀನಿ ಅಂದರೂ ಹೆಂಗಿಲ್ಲ ಅಂದರೂ ಒಂದು 7,000 ರೂಪಾಯಿ ಅಂತೂ ಟೋಲ್ ಬೇಕಾಗುತ್ತೆ. ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ಹಿಂಗೆ ಸಿಂಗಲ್ ರೋಡಲ್ಲಿ ಹೋದರೆ ಅಷ್ಟು ಖರ್ಚು ಬರೋಲ್ಲ. ಹಂಗಾಗಿ ಹೋಗ್ತಾಯಿದ್ದೀನಿ. ಬನ್ನಿ ಇಲ್ಲಿಂದ ಗ್ರೀಸ್ ಹೊಡ್ಸ್ಕೊಂಡು ಊಟ ಮಾಡ್ಕೊಂಡು ಬಿಡೋಣ. ಇನ್ನೇನು ಬೆಳಗ್ಗೆ ಟಿಫನೂ ಇಲ್ಲ, ಒಂದೇ ಸತಿ ಊಟ ಮಾಡ್ಕೊಂಡು ಹೋಗ್ತಾ ಇರೋದು. ಗ್ರೀಸ್ ಹೊಡ್ಸ್ಕೊಂಡು ಊಟ ಮಾಡೋಣ ಇರ್ಬೋದು. ಬೈಜೂಸ್ ಎಕ್ಸ್ಪ್ರೆಸ್ ಗ್ರೀಸ್ ಎಲ್ಲ ಹೊಡ್ಸ್ಕೊಂಡು ಸ್ವಲ್ಪ ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದೆ. ಬೈಜೂಸ್ ಎಕ್ಸ್ಪ್ರೆಸ್ಸು ಇಲ್ಲಿಂದ ಒಂದು 60-70 ಕಿಲೋಮೀಟ್ರು ಇದೆ ಹೈವೇ. ಅದಾದಮೇಲೆ ಮತ್ತೆ ಸಿಂಗಲ್ ರೋಡು. ಇಲ್ಲಿಂದ ಯೂಟರ್ನ್ ತೊಗೊಂಡು ಒಂದೇ ರೋಡ್ ಭುವನೇಶ್ವರ್ಗೆ ಹೋಗ್ಬಿಡುತ್ತೆ. ಸುಮ್ಮನೆ ಮತ್ತೆ ಟೋಲು ಸೇಮ್. ಇನ್ನೇನು ಭಾನುವಾರ ರಜಾ ಇರುತ್ತಲ್ವಾ, ಅನ್ಲೋಡು ಆಗೋಲ್ಲ, ಆರಾಮಾಗಿ ಹೋಗೋಣ. ಏನು ಇವತ್ತೆಲ್ಲ ಓಡಿದ್ರು ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ಬಿಡ್ಬೋದು. ಬನ್ನಿ ಸೀದಾ ಇಲ್ಲಿಂದ ಒಂದು 50-60 ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳು ಒಡಿಶಾದಲ್ಲಿರೋ ಕಾರಣ ವೀಡಿಯೋಗಳೇ ಮಾಡೋಕ್ಕಾಗಲ್ಲ. ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ನಾವೆಲ್ಲಿದ್ದೀವಪ್ಪ ಅಂದರೆ ಸಂಬಲ್ಪುರ್ ಬಿಟ್ಟು ಒಂದು 10 ಕಿಲೋಮೀಟ್ರು ಮುಂದೆ ಬಂದಿದ್ದೀವಿ. ಮುಂದೆ ಇನ್ನೊಂದು 15-20 ಕಿಲೋಮೀಟ್ರು ಲೆಫ್ಟ್ ತಗೋಬೇಕು. ಈ ಹೈವೇಯಿಂದ ಎಕ್ಸಿಟ್ ಆಗಿ ನಾವು ಸಿಂಗಲ್ ರೋಡಲ್ಲಿ ಹೋಗ್ತೀವಿ, ಫಾರೆಸ್ಟ್ ರೋಡಲ್ಲಿ. ಇನ್ನು ಮಿಕ್ಕಿದ ರೋಡೆಲ್ಲ ಫಾರೆಸ್ಟಲ್ಲೇ ಬರುತ್ತೆ. ನೋಡ್ತಾ ಇರ್ಬೋದು ರೋಡ್ ಯಾವ ಥರ ಇದೆ ಅಂತ. ನಿಮಗೆ ಮುಂಚೆ ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ. ಈ ಥರ ಇರುತ್ತೆ, ಲೆಫ್ಟ್ ಟು ರೈಟು ಎಳ್ದಾಡುತ್ತೆ. ನೀವು 70-80ರಲ್ಲಿ ಬಂದರೆ ಅಂದರೆ ಪಕ್ಕಾ ಅಪ್ಸೆಟ್ ಆಗುತ್ತೆ, ಕಂಟ್ರೋಲೇ ಆಗಲ್ಲ. ಹೆಂಗೆ ಎಳ್ದಾಡೋದು ಗೊತ್ತಾ, ಫುಲ್ಲು ಲೆಫ್ಟ್ ಟು ರೈಟು ಥರ ನೋಡಿ. ಈ ಥರ ಫುಲ್ ಶೇಕ್ ಆಗಿಬಿಡುತ್ತೆ. ಭಯಂಕರ ಅಂದರೆ ಭಯಂಕರ ಡೇಂಜರ್ ಗುರು. ಇದು ಓವರ್ ಟನ್ನೇಜ್ ಹಾಕಿ ಮೋಸ್ಟ್ಲಿ ಹಿಂಗೆ ತಪ್ಕೊಂಡಿರೋದು. ಜಾಸ್ತಿ ಟನ್ನೇಜ್ ಗಾಡಿಗಳು ಓಡಾಡ್ತಿರ್ತಾವಲ್ಲ ಇಲ್ಲಿ, ಲಾರಿಗಳು. ಹಂಗಾಗಿ ಕೆಳಗಡೆ ಪ್ರೆಸ್ ಆಗಿಬಿಟ್ಟಿದೆ ಅನಿಸುತ್ತೆ. ನೋಡ್ತಾ ಇರ್ಬೋದು ರೋಡ್ ಕೆಲಸನೂ ನಡೀತಾ ಇದೆ. ಈ ರೋಡ್ಗಳ ಕೆಲಸ ನಡೀತಾ ಇದ್ರೇ ಟ್ರಾಫಿಕ್ ಜಾಮ್ ಜಾಸ್ತಿ ಗುರು. ಏನೂ ಮಾಡೋಕ್ಕಾಗಲ್ಲ ಪಾಪ. ಅವ್ರ ಕೆಲಸ ಅವ್ರು ಮಾಡಬೇಕು. ಎಲ್ಲ ನಮ್ಮದೇ ನಾವು ನೋಡ್ಕೊಂಡ್ರೆ ಆಗಲ್ಲ. ಅಲ್ಲೇ 5 ಗಂಟೆಗೆ ಚಳಿ ಸ್ಟಾರ್ಟ್ ಆಯಿತು ಗುರು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಚಳಿ. ಆಮೇಲೆ ನೈಟ್ ಫಾರೆಸ್ಟಲ್ಲಿ ಏನು ಗೊತ್ತಾ, ಫಾಗ್ಗಳು ಸಿಕ್ಕಾಬಟ್ಟೆ ಫಾಗು, ಏನೂ ಕಾಣಲ್ಲ. ನೈಟ್ ಹೊತ್ತು ಗಾಡಿ ಓಡ್ಸೋಕೆ ಅದೊಂದು ಬೇಜಾರು. ಈ ಚಳಿಲಿ ಟೈರ್ಗಳು ಹೀಟಾಗಲ್ಲ. ಆರಾಮಾಗಿ ಹೋಗೋಣ ಅಂದ್ಕೊಂಡ್ರೆ ಫಾಗ್ದು ಬೇರೆ ಪ್ರಾಬ್ಲಮ್ ಗುರು. ರೋಡ್ಗಳು ಕರೆಕ್ಟಾಗಿ ಕಾಣಲ್ಲ. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೇಕು. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತು ಹೊಡೆಯೋಣ. ಇಲ್ಲಿಂದ ಇನ್ನೂ ಅನ್ಲೋಡಿಂಗ್ ಪಾಯಿಂಟ್ ಏನು ಹಾಕಿಲ್ಲ. ನೆಲ್ಲೂರಿಗೆ 1150 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಭವಾನಿಪಟ್ಟಣ ಇಲ್ಲಿಂದ 250 ಕಿಲೋಮೀಟ್ರ್ ಇದೆ. ಒಂದು ಮೈಲ್ ಗಲ್ ಅಂದ್ಕೊಂಬಿಡಿ ಭವಾನಿಪಟ್ಟಣಮ್ಗೆ ಹೋಗ್ಬಿಟ್ರೆ. ಫಸ್ಟು ಭವಾನಿಪಟ್ಟಣಂ ಎಂಟ್ರಿ ಆಗಬೇಕು. ನೋಡೋಣ ರಾತ್ರಿ 8-10 ಗಂಟೆ ಒಳಗಡೆ ಭವಾನಿಪಟ್ಟಣಂ ಎಂಟ್ರಿ ಆಗ್ತೀವಿ ಅನಿಸುತ್ತೆ. ಈಗ 5 ಗಂಟೆ ಅಲ್ವಾ, ಮಿನಿಮಮ್ 200-250 ಕಿಲೋಮೀಟ್ರ್ ಫಾರೆಸ್ಟ್ ರೋಡಲ್ಲಿ ಹೊಡಿಬೇಕಂದ್ರೆ 6 ಅವರ್ ಬೇಕು. 5, 6, 10, 11 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ. ನೈಟ್ ನೋಡೋಣ 1 ಗಂಟೆ 2 ಗಂಟೆ ತನಕ ಹೊಡೆಯೋಣ. ಜಾಸ್ತಿ ಏನು ರಿಸ್ಕ್ ತೊಗೊಳೋದು ಬೇಡ.
ಇನ್ನು 1150 ಕಿಲೋಮೀಟ್ರ್ ಅಂದರೆ ಒಂದು 250-300 ಕಿಲೋಮೀಟ್ರ್ ಹೊಡೆದ್ರೂ ಹತ್ತತ್ರ ಇನ್ನೂ ಒಂದು 800-850 ಕಿಲೋಮೀಟ್ರು ಬ್ಯಾಲೆನ್ಸ್ ಇರುತ್ತೆ. ನಾಳೆ ಎಲ್ಲ ಗಾಡಿ ಓಡಿಸೋಣಂತೆ, ನೋಡೋಣ. ನಾನೇನು ಅಂದ್ಕೊಂಡೆ ಇವತ್ತು ನೈಟ್ ಫುಲ್ ಗಾಡಿ ಓಡಿಸೋಣ, ಬೆಳಗ್ಗೆ ನಾಳೆ ಮಧ್ಯಾಹ್ನ ಒಂದು 12:30-1 ಗಂಟೆ ಅಷ್ಟೊತ್ತಿಗೆ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಡ್ತೀವಿ ಅಂತ ಐಡಿಯಾ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣಂತೆ. ತಲೆ ಕೆಟ್ಟೋಗ್ಬಿಟ್ಟಿದೆ ಗುರು, ಬೆಳಗ್ಗೆ ಟಿಫನು ಮಾಡಿಲ್ಲ, ಮಧ್ಯಾಹ್ನ ಮಾತ್ರ ಊಟ ಮಾಡಿದ್ದಷ್ಟೇ. ಥರ ಸುಸ್ತಾಗ್ತಾಯಿದೆ, ನೈಟು ನಿದ್ದೆ ಇಲ್ಲ ಗುರು. ಹೇಳಿದ್ನಲ್ಲ ನಿಮಗೆ, 5 ಗಂಟೆ ತನಕ ಗಾಡಿ ಓಡಿಸಿದ್ದೀನಿ ಬೆಳಗಿನ ಜಾವ ತನಕ. ಮನಗಿರೋದು ಎಷ್ಟು ಹೇಳಿ, 3 ಅವರ್ ನಿದ್ದೆ ಮಾಡಿದ್ದೀನಿ. ಅಲ್ಲಿಂದ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಂದಿದ್ದು ನೋಡ್ತಾ ಇರ್ಬೋದು. ಕರೆಕ್ಟಾಗಿ ಅರ್ಧ ಟ್ಯಾಂಕ್ ಬಂದಿದೆ. ಯಾಡ್ಲು ಒಂದು ಆಲ್ರೆಡಿ 1 ಪಾಯಿಂಟ್ ಖಾಲಿಯಾಗಿದೆ. ಟೈಮ್ ಬಂದು 12 ಗಂಟೆ ಆಗಿದೆ. ಸ್ವಲ್ಪ ಹೊತ್ತು ರೆಸ್ಟು ತೊಗೊಳೋಣ ಅಂತ ನಿಲ್ಲಿಸಿದ್ದೆ. ಹಾಗೆ ಫ್ರೆಶ್ ಅಪ್ ಆಗೋಕ್ಕೂ 4 ಮಿಲ್ ಇತ್ತು, ನೋಡ್ತಾ ಇರ್ಬೋದು. ಇಲ್ಲೋಗಿ ಫ್ರೆಶ್ ಅಪ್ ಆಗಿ ಗಾಡಿ ನೋಡಿ ಇಲ್ಲಿ ನಿಲ್ಲಿಸಿದ್ದೀನಿ. ಫುಲ್ ಫಾರೆಸ್ಟ್ ಗುರು ಇದು. ಅಡುಗೆ ಏನಾರ ಮಾಡೋಣ ಅಂದರೆ ಅದು ಭಾನುವಾರ ಬೇರೆ ಅಲ್ಲ, ಚಿಕನ್ ತೊಗೊಂಡು ಮಾಡೋಣ ಅಂದರೆ ಇಲ್ಲಿ ಯಾವುದೂ ಅಂಗಡಿ ಇಲ್ಲ. ಮುಂದೆ ಒಂದು 100-150 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಯಾವುದಪ್ಪ ಊರ ಹೆಸರು, ಈಗೇನು ಜಡ್ಚರ್ಲ ಹತ್ರ ಹೋಗೋಣಂತೆ. ಆಂಧ್ರಾಗೆ ಎಂಟ್ರಿ ಆಗ್ಬೋದು. ಇನ್ನೊಂದು 100-150 ಕಿಲೋಮೀಟ್ರ್ ಇದೆ ಅಷ್ಟೇ, ನಿಮಿಷ ಮುಗಿದೋಗ್ಬಿಡುತ್ತೆ. ಬನ್ನಿ ಇಲ್ಲಿಂದ ಬಿಡೋಣ ಫಸ್ಟು. ಇದೆ ನೋಡಿದ್ರು, ಸಕ್ಕತ್ತಾಗಿದೆ ಪ್ಲೇಸ್. ಈ ಕಡೆನೂ ಅಷ್ಟೇ ಸೂಪರಾಗಿದೆ ಪ್ಲೇಸು. ನೋಡಿ, ಇದೆ ಆಂಧ್ರ ಎಂಟ್ರಿ. ಒಂಚೂರು ಮುಂದಕ್ಕೆ ಹೋದ್ರೆ ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿಂದ ಆಂಧ್ರ ನೋಡಿ, ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಬೋರ್ಡ್ ಐತೆ. ಇಲ್ಲಿ ಏನಾದ್ರು ತಿನ್ನಬೇಕು, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಗುರು. ಟೈಮ್ ಆಲ್ರೆಡಿ 1:30 ಆಗಿದೆ. ಸರಿ 1:30 ಅಂತೀನಿ, 2 ಗಂಟೆ ಆಗಿದೆ. ರೋಡ್ ನೋಡ್ತಾ ಇರ್ಬೋದು, ಇದು ಭದ್ರಾಚಲಂ ರೋಡು. ಇಲ್ಲಿಂದ ಒಂದು 50-60 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಭದ್ರಾಚಲಮ್ಮು. ಯಾವ ರೇಂಜಿಗೆ ಆಗಿದೆ ಅಂದರೆ ರೋಡು ನೋಡ್ತಾ ಇದ್ರೆ ನವ ಭಾರತ. ಮುಂದಕ್ಕೆ ರೋಡೇ ಇಲ್ಲ ಗುರು. ಇದರ ಇಷ್ಟೈತೆ, ಮುಂದಕ್ಕೆ ಹೋಗ್ತಾ ರೋಡೇ ಇಲ್ಲ. ಹೊಲದೊಳಗಡೆ ಮಣ್ಣು ಹಾಕ್ಬಿಟ್ಟು ರೋಡ್ ಥರ ಮಾಡಿದ್ದಾರೆ ನೋಡಿ. ಹಿಂಗಿದೆ ಪರಿಸ್ಥಿತಿಗಳು, ಹೇಳ್ಕೊಳಂಗಿಲ್ಲ ಗುರು. ಈ ಬಿಸಿಲಲ್ಲಿ ಟೈರ್ ಬೇರೆ ಹೀಟಾಗಿರ್ತವೆ. ಈ ಥರ ರೋಡಲ್ಲಿ ಹೋಗ್ಬಿಟ್ರೆ ಹೊಡೀತು ಅಂದರೆ ಟೈರಿಗೆ ಮುಗೀತು, ಓಪನ್ ಆಗಿಬಿಡುತ್ತೆ. ನೋಡ್ರಿ ಹಿಂದೆ ಧೂಳು ಹೆಂಗಿರುತ್ತೆ. ಬರೀ ಬೈಕ್ನೊಂದು ನೋಡಿ ಬರ್ತಾ ಇರೋದಕ್ಕೆ ಎಷ್ಟು ಧೂಳು ಎದಳ್ತೈತೆ. ಬನ್ನಿ, ಇಲ್ಲಿಂದ 2.5 ಕಿಲೋಮೀಟ್ರ್ ಹೋದರೆ ಒಂದು ಸಿಟಿ ಸಿಗುತ್ತೆ. ಅಲ್ಲಿ ಹೋಟ್ಲಲ್ಲಿ ಹಾಕೊಂಡು ಫಸ್ಟ್ ಊಟ ಮಾಡಿಬಿಡ. ಡೀಸೆಲ್ ಖಾಲಿ ಆಯಿತು, ಬಂಕಲ್ಲಿದ್ದೀವಿ. ಒಂದು 5-6 ಸಾವಿರ ರೂಪಾಯಿ ಹಾಕ್ಸ್ಕೊಂಡು ಹೋಗೋಣ. 95 ರೂಪಾಯಿ ಇದೆ ಅಲ್ಲಿ ಲೀಟ್ರು. ಟೈಮ್ ಬಂದು 7:30 ಆಗಿದೆ ಗುರು. ಇವ್ರು ಹಾಕು ಅಂದರೆ ಏನೋ ಕತೆ ಓದ್ಕೊಂಡು ಕೂತ್ಕೊಂಡವ್ರೆ. ನೋಡೋಣ ನಿಂತ್ಕೊಂಡು ಮಾತಾಡ್ತಾರೆ. ಸಿಕ್ಕಾಬಟ್ಟೆ ಟೈರ್ಡ್ ಆಗಿಬಿಟ್ಟೈತೆ ಗುರು. ಸೀದಾ ಹೊರಂಗಲ್ಲಿಗೆ ಹೋಗೋದಿದು. ಸರಿ, ಹೊರಂಗಲ್ ಅಂತೀನಿ, ಹೊಂಗಲ್ಲಿಗೆ ಹೋಗಿ ಹಾಕ್ಕೊಂಡು ಮನಿಕೊಂಡು ಒಂದು ಸ್ವಲ್ಪ ಹೊತ್ತು 4-5 ಅವರ್ ರೆಸ್ಟ್ ಮಾಡ್ಕೊಂಡು ಹೋಗೋಣಂತೆ. ನಾಳೆ ರಜಾ ಅಲ್ವಾ, ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ಅಡುಗೆ ಮಾಡೋಣ. ನೋಡೋಣ, ಒಂದು 2-3 ಲೀಟ್ರು ಬಿಸ್ಲರಿ ವಾಟರ್ ತೊಗೊಂಡು ಅಡುಗೆ ಮಾಡೋಣಂತೆ. ಬನ್ನಿ ಫಸ್ಟ್ ಇಲ್ಲಿಂದ ಡೀಸೆಲ್ ಹಾಕ್ಕೊಂಡು ಬಿಡೋಣ.